ಹಲೋ ಗಾಯ್ಸ್, ವೆಲ್ಕಮ್. ಇವತ್ತು ರೈಟ್ಸ್ ಆಫ್ ಶ್ಯೂರಿಟಿ ಬಗ್ಗೆ ನೋಡ್ಕೊಂಡು ಬರೋಣ. ಸೊ ರೈಟ್ಸ್ ಆಫ್ ಶ್ಯೂರಿಟಿಗಿಂತ ಮೊದಲು ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಡೆಫಿನೇಷನ್ ನೋಡೋಣ. ಯಾಕಂದರೆ ಇದೊಂದು ಶ್ಯೂರಿಟಿ ಅನ್ನೋದು ಇದೊಂದು ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿದೊಂದು ಪಾರ್ಟ್. ಸೊ ಅಕಾರ್ಡಿಂಗ್ ಟು ಸೆಕ್ಷನ್ 126 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್, ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಈಸ್ ಅ ಕಾಂಟ್ರಾಕ್ಟ್ ಟು ಪರ್ಫಾರ್ಮ್ ದ ಪ್ರಾಮಿಸ್ ಆರ್ ಡಿಸ್ಚಾರ್ಜ್ ದ ಲಯಬಿಲಿಟಿ ಆಫ್ ಅ ಥರ್ಡ್ ಪರ್ಸನ್ ಇನ್ ಕೇಸ್ ಆಫ್ ಇಸ್ ಡಿಫಾಲ್ಟ್. ಸೊ ಇದು ಹೆಚ್ಚಿಗೇನಿಲ್ಲ. ಸೊ ಒಬ್ಬ ಮನುಷ್ಯ ಏನು ಮಾಡ್ತಾನೆ, ಇನ್ನೊಬ್ಬನಿಗೆ 50,000 ರೂಪಾಯಿ ಕೊಡ್ತಾನೆ. ಸೊ ಅದರಲ್ಲಿ ಇನ್ನೊಬ್ಬ ಬರ್ತಾನೆ, ಅವ್ನಿಗೆ ಯಾವುದೂ ಕೆಲಸ ಇರಲ್ಲ. ಅವ ಏನು ಬರ್ತಾನೆ, ಬಂದು ನಾ ಗ್ಯಾರಂಟಿ ಕೊಡ್ತೀನಪ್ಪ ಅಂತ ಬರ್ತಾನೆ. ಸೊ ಇಷ್ಟೇ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ಸೊ ಇಲ್ಲಿಂದ ಎಕ್ಸಾಂಪಲ್ ಇದೆ, ನೋಡ್ಕೊಂಡು ಬರೋಣ. ಎ ಬಿ ಸಿ ಮೂವರಿದ್ದಾರೆ. ಆ್ಯಂಡ್ ಇಲ್ಲಿ ಏನು ಮಾಡ್ತಾನೆ, ಎ 50,000 ರೂಪಾಯಿ ಕೊಡ್ತಾನೆ ಬಿಗೆ. ಇದಕ್ಕೆ ಯಾರು ರಿಕ್ವೆಸ್ಟ್ ಮಾಡ್ತಾರೆ, ಸಿ ರಿಕ್ವೆಸ್ಟ್ ಮಾಡ್ತಾನೆ, ಇನ್ನು ಕೊಡೋಪ್ಪ 50,000 ರೂಪಾಯಿ ಅಂತ. ಸೊ 1 ಇಯರ್ ಟೈಮ್ ಕೊಟ್ಟಿರ್ತಾರೆ. ಸೊ 1 ಇಯರ್ ಒಳಗೆ ಬಿ ವಾಪಸ್ ಕೊಡೋಂಗಿಲ್ಲ. ಅವಾಗ ಎ ಏನು ಮಾಡ್ತಾನೆ, ಸಿ ಬಲ್ಲಿ ಹೋಗಿ ರೊಕ್ಕ ಇಸ್ಕೊತಾನೆ. ಸೊ ಇಷ್ಟೇ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ಪಾರ್ಟೀಸ್ ಟು ದ ಕಾಂಟ್ರಾಕ್ಟ್. ಸೊ ಇಲ್ಲಿ ಮೂವರು ಇರ್ತಾರೆ. ಒಬ್ಬ ಶ್ಯೂರಿಟಿ ಇರ್ತಾನೆ, ಶ್ಯೂರಿಟಿ, ಪ್ರಿನ್ಸಿಪಲ್, ಡೆಪ್ಟರ್ ಆ್ಯಂಡ್ ಕ್ರೆಡಿಟರ್. ಸೊ ಇಲ್ಲಿ ಎ ಬಿ ಸಿ ನೋಡಿದೆವು. ಎ ಏನು, ಇವ ಕ್ರೆಡಿಟರ್ ರೊಕ್ಕ ಕೊಟ್ಟಿರ್ತಾನೆ. ಬಿ ಪ್ರಿನ್ಸಿಪಲ್, ಡೆಪ್ಟರ್ ಇವ ರೊಕ್ಕ ತೊಗೊಂಡವ. ಸಿ ಏನು, ಇವ ಶ್ಯೂರಿಟಿ. ಓಕೆ. ಸೊ ನೆಕ್ಸ್ಟ್ ನೋಡಬೇಕಾದ್ರೆ ರೈಟ್ಸ್ ಆಫ್ ಶ್ಯೂರಿಟಿ. ಸೊ ಇಲ್ಲಿ 3 ಥರ ಇರ್ತದೆ: ರೈಟ್ಸ್ ಅಗೇನ್ಸ್ಟ್ ದ ಪ್ರಿನ್ಸಿಪಲ್ ಡೆಪ್ಟರ್, ರೈಟ್ಸ್ ಅಗೇನ್ಸ್ಟ್ ದ ಕ್ರೆಡಿಟರ್ ಆ್ಯಂಡ್ ರೈಟ್ ಅಗೇನ್ಸ್ಟ್ ಕೋ ಶ್ಯೂರಿಟೀಸ್. ಸೊ ನಾವು ಫಸ್ಟಿಗೆ ರೈಟ್ಸ್ ಅಗೇನ್ಸ್ಟ್ ದ ಪ್ರಿನ್ಸಿಪಲ್ ಡೆಪ್ಟರ್ ನೋಡ್ಕೊಂಡು ಬರೋಣ. ಓಕೆ. ಸೊ ರೈಟ್ಸ್ ಟು ಸಬ್ರಾಗೇಷನ್. ಸೊ ಸಬ್ರಾಗೇಷನ್ ಅಂದರೆ ಸ್ವ್ಯಾಪ್ ಅಥವಾ ಎಕ್ಸ್ಚೇಂಜ್. ಸೊ ಇಲ್ಲಿ ಏನಾಗಿರ್ತದ, ಎ ಏನು ಫಸ್ಟಿಗೆ ರೊಕ್ಕ ಕೊಟ್ಟಿರ್ತಾನೆ, ಬಿ ರೊಕ್ಕ ಇಸ್ಕೊಂಡಿರ್ತಾನೆ, ಸಿ ಶ್ಯೂರಿಟಿ ಕೊಟ್ಟಿರ್ತಾನೆ. ಸೊ ಇಲ್ಲಿ ಸಿ ಏನು ಮಾಡ್ತಾನೆ, ಇವನಿಗೆ ರೊಕ್ಕ ಕೊಟ್ಬಿಡ್ತಾನೆ. ಸೊ ಇವಾಗ ಇಲ್ಲಿ ಏನಾಯಿತು, ಎದು ಕೆಲಸ ಮುಗೀತು. ಸೊ ಇಲ್ಲಿ ಉಳಿದಿರಾರು ಬಿ ಮತ್ತು ಸಿ. ಸೊ ಸಿ ಏನು ಮಾಡಿರ್ತಾನೆ, ಇವಾಗ ರೊಕ್ಕ ಕೊಟ್ಟಿರ್ತಾನಲ್ಲ 50,000 ರೂಪಾಯಿ, ಅವ ಏನು ಮಾಡ್ತಾನೆ, ಇಲ್ಲಿ ಇವನು ಬಲ್ಲಿದ್ದು ಈಗ ವಸೂಲಿ ಮಾಡ್ಕೋಬೇಕು 50K. ಸೊ ಸಿ ಏನಿದ್ದನು ಮೊದಲ ಎ ಇದ್ದಾಗ ಅವ ಶ್ಯೂರಿಟಿ ಆಗಿದ್ದನು. ಆಮೇಲೆ ಎ ಹೋಗೋಣ ಏನಾದನವ, ಈಗ ಕ್ರೆಡಿಟರ್ ಆಗ್ಯಾನವ. ಸೊ ಕ್ರೆಡಿಟರ್ ಇವ ಪ್ರಿನ್ಸಿಪಲ್, ಡೆಪ್ಟರ್, ಸ್ವ್ಯಾಪ್ ಎಕ್ಸ್ಚೇಂಜ್ ಆಯ್ತು ರೋಲ್. ಸೊ ಫಸ್ಟಿಗೆ ಏನಿದ್ದನವ ಶ್ಯೂರಿಟಿ ಇದ್ದನು, ಆಮೇಲೆ ಏನಾದನು ಕ್ರೆಡಿಟರ್ ಆದನು. ಸೊ ನೆಕ್ಸ್ಟ್ ರೈಟ್ ಟು ಇಂಡೆಮ್ನಿಫೈ. ಸೊ ರೈಟ್ ಟು ಇಂಡೆಮ್ನಿಫೈ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಎ ಬಿ ಸಿ ಅಗೇನ್ ಅದೇ ನೋಡೋಣ. ಸೊ ಸಿ ಏನು ಮಾಡ್ಯಾನ, ಇವನಿಗೆ 50K ಕೊಟ್ಟಾನ. ಸೊ ಇವಾಗ ಬಿಲಿಂದ ನಾವು 50Kನೇ ವಸೂಲಿ ಮಾಡಬೇಕು. ಎಸ್, ಅವ ಎಷ್ಟು ಕೊಟ್ಟಿರ್ತಾನೆ ಅಷ್ಟು ಬಿಲ್ಲಿಂದ ಅವ ವಸೂಲಿ ಮಾಡಬಹುದು. ನೆಕ್ಸ್ಟ್ ನೋಡ್ಕೊಂಡು ಬರೋಣ. ರೈಟ್ ಅಗೇನ್ಸ್ಟ್ ದ ಕ್ರೆಡಿಟರ್. ಸೊ ಕ್ರೆಡಿಟರ್ ಅಗೇನ್ಸ್ಟ್ ಏನು ರೈಟ್ಸ್ ಅವ, ರೈಟ್ಸ್ ಟು ಸೆಕ್ಯೂರಿಟೀಸ್. ಸೊ ಇಲ್ಲಿ ಎ ಬಿ ಸಿ. ಸೊ ಬಿ ಏನು ಮಾಡ್ಯಾನ, ಇವನಿಗೆ ಎಗೆ ಒಂದು ಚಿನ್ನದ ಸರ ಕೊಟ್ಟಾನ. ಓಕೆ, ಆ್ಯಸ್ ಅ ಸೆಕ್ಯೂರಿಟಿ. ಸೊ ಇವಾಗ ಸಿ ಏನು ಮಾಡತ್ತಾನ, ಎಗೆ ಪೇ ಮಾಡ್ಯಾನ. ಸೊ ಇವಾಗ ಎ ಏನು ಮಾಡಬೇಕು, ಆ ಚಿನ್ನ ಸರನ ಇವನಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಎಸ್, ಅವನ ಬಲ್ಲಿಂದು ಚಿನ್ನ ಸರ ಹೋಯ್ತು. ಈಗ ಅವನು ಏನು ಮಾಡಬೇಕು, ಸಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಇದೇನು ರೈಟ್ ಟು ಸೆಕ್ಯೂರಿಟಿ. ಸೊ ಇಲ್ಲಿ ಇನ್ನೊಂದು ನೋಡಬೇಕಾದ್ರೆ, ಒಂದು ವೇಳೆ ಏನಾಯ್ತಪ್ಪ ಅಂದರೆ, ಇವ ಚಿನ್ನ ಸರ ಕಳ್ಕೊಂಡನಪ್ಪ ಎ. ಅವಾಗೇನು ಮಾಡಬೇಕು, 20,000 ಅಂತ ಇಟ್ಕೊಳ್ರಿ. ಇವಾಗ ಸಿ ಏನು ಮಾಡಬೇಕು, ಅಷ್ಟು ಕಟ್ ಮಾಡಿ ಇವನಿಗೆ 30K ಕೊಡಬೇಕು. ಎಸ್, ಅವ ಕಳ್ಕೊಂಡಿನಂದ್ರೆ ಅಷ್ಟು ಕಟ್ ಮಾಡಿ ಅವನಿಗೆ ಅಷ್ಟು ಉಳುಕಿದ್ದು ಅಮೌಂಟ ಕೊಡಬೇಕಾಗುತ್ತೆ. ನೆಕ್ಸ್ಟ್ ನೋಡಬೇಕಾದ್ರೆ ರೈಟ್ ಟು ಕ್ಲೇಮ್ ಸೆಟ್ ಆಫ್. ಸೊ ಇದರಲ್ಲಿ ಏನಪ್ಪ ಅಂದರೆ, ಸೇಮ್ ಎ ಬಿ ಆ್ಯಂಡ್ ಸಿ. ಸೊ ಇಲ್ಲಿ ಎ ಬಿ ನಡು ಎಷ್ಟದ 50K. ಬಿ ಏನು ಮಾಡ್ಯಾನ, ಎ ಬಲ್ಲಿದ್ದು 50K ತೊಗೊಂಡಾನ. ಬಟ್ 1 ವರ್ಷದಿಂದ ಏನಿತ್ತಪ್ಪ ಅಂದರೆ, ಏನು ಮಾಡಿನು, ಬಿ ಬಲ್ಲಿಂದ 10K ತೊಗೊಂಡಿನು. ಸೊ ಇದು ಹಳೇದು. 10K ಆಲ್ರೆಡಿ ಏನು ಮಾಡಿದನು, ಬಿ ಬಲ್ಲಿಂದ ತೊಗೊಂಡಿದ್ದನು. ಸೊ ಇವಾಗ ಸಿ ಏನು ಮಾಡ್ಬೋದು, 50K ಕೊಡೋತ್ತಿಗೆ ಕಟ್ ಮಾಡಿ 40K ಕೊಡಬೇಕು. ಯಾಕಂದರೆ ರೈಟ್ ಟು ಕ್ಲೇಮ್ ಸೆಟ್ ಆಫ್. ಸೊ ಯಾಕಂದರೆ ಇವ ಮತ್ತೆ ಅದೇ ಕೇಸ್ ಹಾಕೋದು, ಕೋರ್ಟ್ ಅದೇ ಕೆಲಸ ಮಾಡೋದು ನಡೆಯಂಗಿಲ್ಲ. ಸೊ ಈ ರೀತಿ ಸೆಟ್ ಆಫ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ನೋಡಬೇಕಾದ್ರೆ ರೈಟ್ ಅಗೇನ್ಸ್ಟ್ ದ ಕೋ ಶ್ಯೂರಿಟೀಸ್. ಸೊ ರೈಟ್ ಟು ಕ್ಲೇಮ್ ಕಾಂಟ್ರಿಬ್ಯೂಷನ್. ಸೊ ಕಾಂಟ್ರಿಬ್ಯೂಷನ್ ಏನಪ್ಪ ಅಂದರೆ,
ಫಾರ್ ಎಕ್ಸಾಂಪಲ್ 75,000 ಕೊಡಬೇಕು. ಓಕೆ, ಸೊ ಕೋ ಶ್ಯೂರಿಟಿದವ್ರು ಏನಾರ ಮೂವರು ಮಂದಿ ಶ್ಯೂರಿಟಿ ಕೊಟ್ರು. ಸೊ 3 ಮಂದಿ 25 ಎಸ್ ಈಕ್ವಲಿ ಶೇರ್ ಮಾಡ್ಕೊಂಡು ಅವನ ಸಾಲನ ಮೈಗೆದ್ದು ತೀರಿಸಬಹುದು. ಸೊ ನೆಕ್ಸ್ಟ್ ಇನ್ನು ರೈಟ್ ಟು ಶೇರ್ ದ ಸೆಕ್ಯೂರಿಟಿ. ಸೊ ಸೆಕ್ಯೂರಿಟಿ ಅವಾಗೆ ನೋಡಿದೇವಲ್ಲ ಏನಿತ್ತು, ಎಸ್ ಚಿನ್ನ. ಸೊ ಚಿನ್ನ ಏನು ಮಾಡ್ಬೋದು, ಕೋ ಶ್ಯೂರಿಟೀಸ್ 3 ಕೂಡ ಅದನ್ನು ಶೇರ್ ಮಾಡ್ಕೋಬೋದು. 3 ಮಂದಿ ಯಾರ್ಯಾರು ಅವ್ನಿಗೆ ಶ್ಯೂರಿಟಿ ಕೊಟ್ಟಿರ್ತಾರಲ್ಲ ಅವ್ರು 3 ಶೇರ್ ಮಾಡಿ ಹಂಚ್ಕೋಬೋದು. ಸೊ ನೆಕ್ಸ್ಟ್ ಲಯಬಿಲಿಟಿ ಆಫ್ ಕೋ ಶ್ಯೂರಿಟೀಸ್. ಕೋ ಶ್ಯೂರಿಟೀಸ್ ಏನು ಲಯಬಲ್ ಅದ, ವೇರ್ ದೇರ್ ಇಸ್ ನೋ ಕಾಂಟ್ರಾಕ್ಟ್ ಟು ದ ಕಾಂಟ್ರರಿ ಕೋ ಶ್ಯೂರಿಟೀಸ್ ಆರ್ ಲಯಬಲ್ ಟು ಕಾಂಟ್ರಿಬ್ಯೂಟ್ ಈಕ್ವಲಿ. ಸೊ ಏನೋ ಒಂದು ಲಾ ಮಾಡ್ಕೊಲಾರ್ದೆ, ಏನೋ ಒಂದು ಕಾಂಟ್ಯಾಕ್ಟ್ ಮಾಡ್ಕೊಲಾರ್ದೆ ಅವ್ರು ಶ್ಯೂರಿಟಿ ಮಾಡ್ಕೊಳ್ಳೋದಂದ್ರೆ ಇಬ್ಬರು 3-4 ಮಂದಿ ಎಷ್ಟು ಮಂದಿ ಶ್ಯೂರಿಟಿ ಕೊಟ್ಟಿರ್ತಾರಲ್ಲ ಅಷ್ಟು ಮಂದಿ ಈಕ್ವಲ್ ಸೇಮ್ ಅಮೌಂಟ್ನ ಕೊಡಬೇಕಾಗುತ್ತದೆ. ಒಂದು ವೇಳೆ ಮೊದಲೇ ಕಾಂಟ್ಯಾಕ್ಟ್ ಮಾಡ್ಕೊಂಡಿರಪ್ಪ, ಏನಪ್ಪ ಅಂದರೆ 50,000 ಒಳಗೆ ನಾ 20K ಕೊಡ್ತೀನಿ, ನಾ 15,000 ರೂಪಾಯಿ ಕೊಡ್ತೀನಿ, ನಾ 15 ಕೊಡ್ತೀನಿ ಅಂತ ಆ ರೀತಿಯಾಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಅಷ್ಟೇ ಕೊಡಬೇಕಾಗುತ್ತದೆ. ಓಕೆ ಗೈಸ್, ಹೇಗಿತ್ತು ಕ್ಲಾಸ್ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.